ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು, ನಿನ್ನೆ ಹಾಗೂ ಮೊನ್ನೆ 3 ದಿನಗಳ ಮುಖ್ಯ ವಿಷಯವನ್ನ ನೋಡ್ತಾ ಹೋಗೋಣ. ಮೊದಲನೇದು, ಗೂಗಲ್ಸ್ ಕ್ವಾಂಟಮ್ ಕಂಪ್ಯೂಟರ್ ಬ್ರೇಕ್ ಥ್ರೂ. ಜಗತ್ತು ಎಷ್ಟು ವೇಗವಾಗಿ ಮುಂದುವರಿತಾ ಇದೆ. ಪ್ರತಿದಿನ ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ. ಅದರಲ್ಲೂ AI, ಕ್ವಾಂಟಮ್ ಕಂಪ್ಯೂಟಿಂಗ್ ಈ ಕ್ಷೇತ್ರಗಳಲ್ಲಿ ಗೂಗಲ್ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಹಲವಾರು ವಿಷಯಗಳನ್ನ ನಮ್ಮ ಮುಂದೆ ತಂದಿಡ್ತಾ ಇವೆ. ಈಗ ನೋಡಿ, ಸೈಂಟಿಸ್ಟ್ ಗೂಗಲ್, MIT, ಸ್ಟ್ಯಾನ್ಫೋರ್ಡ್, ಕ್ಯಾಲ್ಟೆಕ್ ಎಲ್ಲ ಕಡೆ ಇರುವಂತಹ ಸೈಂಟಿಸ್ಟ್ಗಳು ನೇಚರ್ ಅನ್ನುವಂಥ ಒಂದು ಮ್ಯಾಗಝಿನ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ, ಕ್ವಾಂಟಮ್ ಅಡ್ವಾಂಟೇಜ್ ಅನ್ನ ತಾವು ಪ್ರೂವ್ ಮಾಡಿದೀವಿ ಅಂತ. ಯಾವ್ದನ್ನ ಯೂಸ್ ಮಾಡ್ಕೊಂಡು ಅಂತಂದ್ರೆ, ಗೂಗಲಿನ ವಿಲ್ಲೋ ಅನ್ನುವಂಥ ಕ್ವಾಂಟಮ್ ಪ್ರೊಸೆಸರ್. ಅಂದ್ರೆ ಇಷ್ಟು ದಿನಗಳ ಕಾಲ ಒಂದು ಸೂಪರ್ ಕಂಪ್ಯೂಟರ್ ಏನ್ ಕೆಲಸ ಮಾಡ್ತಾ ಇತ್ತೋ ಅದಕ್ಕಿಂತ ತುಂಬಾ ವೇಗವಾಗಿ ಕೆಲಸ ಮಾಡುವಂತಹ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ತಯಾರಿಸಿದ್ದೇವೆ. ಅದಷ್ಟು ಬಹಳ ವೇಗವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅವರು ಈ ಮೂಲಕ ದೃಢಪಡಿಸ್ತಾ ಇದ್ದಾರೆ. ಇನ್ನು ಅದ್ರಲ್ಲಿ ಏನ್ ಮಾಡಿದ್ದಾರೆ ಅವರು, ಒಂದು ಅಲ್ಗಾರಿದಮ್ ಅಂತಂದ್ರೆ ಹೇಗೆ ವರ್ಕ್ ಮಾಡಬೇಕು ಒಂದು ಕಂಪ್ಯೂಟರ್ ಅನ್ನುವಂಥ ಒಂದು ರೂಲ್ಸ್ ತರ. ಇದರಲ್ಲಿ ಇವರು ಯೂಸ್ ಮಾಡಿರೋ ಅಲ್ಗಾರಿದಮ್ ಏನು, ಒಂದು ಹೊಸ ಅಲ್ಗಾರಿದಮ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಹೆಸರು ಡಿಕೋಡೆಡ್ ಕ್ವಾಂಟಮ್ ಇಂಟರ್ಫೆರೋಮೀಟ್ರಿ ಅಂತ. ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂತಂದ್ರೆ ತುಂಬಾ ಆಪ್ಷನ್ಗಳಿದೆ ನಮ್ಮ ಹತ್ರ, ಆದ್ರೆ ಬೆಸ್ಟ್ ಪಾಸಿಬಲ್ ಆನ್ಸರ್ ಯಾವುದು ಅದಕ್ಕೆ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ನಮಗಿರುವಂತ ಒಂದು ಸಮಸ್ಯೆ. ಅದರಲ್ಲೂ ಕಂಪ್ಯೂಟಿಂಗ್ ಫೀಲ್ಡ್ ಅಲ್ಲಿ ಇಂಥ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ. ಹಾಗಾಗಿ ಫೈಂಡಿಂಗ್ ದ ಬೆಸ್ಟ್ ಪಾಸಿಬಲ್ ಆನ್ಸರ್ ಔಟ್ ಆಫ್ ಮೆನಿ ಆಪ್ಷನ್. ಈಗ ನಮಗೂ UPSC ಅಲ್ಲಿ ತುಂಬಾ ಆಪ್ಷನ್ ಯಾವ್ದು ತಗೊಳ್ಳೋದು ಅಂತ ತೆಗೆದುಕೊಳ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತಲ್ವಾ. ಆ ತರ ಕಂಪ್ಯೂಟರ್ಗಳಲ್ಲೂ, ಅದರಲ್ಲೂ ಕ್ವಾಂಟಮ್ ಕಂಪ್ಯೂಟರ್ಗಳಿಗೆ ತುಂಬಾ ಆಪ್ಷನ್ಗಳಿರುತ್ತೆ. ಅಂತ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಇವರು ಡಿಕೋಡೆಡ್ ಕ್ವಾಂಟಮ್ ಇಂಟರ್ಫೆರೋಮೀಟ್ರಿ ಅನ್ನುವಂತಹ ಒಂದು ಅಲ್ಗಾರಿದಮ್ ನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕ್ವಾಂಟಮ್ ಕಂಪ್ಯೂಟರ್ ಒಂಥರ ವೇವ್ಸ್ ತರ ವರ್ಕ್ ಆಗುತ್ತೆ. ಅಂತಂದ್ರೆ ಒಂದ್ ತರ, ಈಗ ಒಂದು ವೇವ್ ನೋಡ್ತೀರಿ ನೀವು, ಅಲೆಗಳು. ಒಂದು ವೇವ್ ಕ್ರಿಯೇಟ್ ಆದ್ರೆ ಅದು ಇನ್ನೊಂದಕ್ಕೆ ಬಂದು ಆಡ್ ಆಗುತ್ತೆ. ಅದೇ ತರ ಇಲ್ಲಿ ಕರೆಕ್ಟ್ ಆನ್ಸರ್ ಆಡ್ ಆಗ್ತಾ ಹೋಗಿ ರಾಂಗ್ ಆನ್ಸರ್ ಔಟ್ ಆಗ್ಬಿಡುತ್ತೆ, ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. ಅದಕ್ಕೆ ಇಂಟರ್ಫೆರೆನ್ಸ್ ಅಂತ ನಾವಿಲ್ಲಿ ಕರೀಬಹುದು. ನೋಡಿ, ಒಂದು ಸೂಪರ್ ಕಂಪ್ಯೂಟರ್, ಸಾಧಾರಣ ಕಂಪ್ಯೂಟರ್ಗಳೆಲ್ಲ ನಾವು ಯೂಸ್ ಮಾಡ್ತೇವೆ. ಇದಕ್ಕಿಂತ ತುಂಬಾ ವೇಗವಾಗಿ ಕೆಲಸ ಮಾಡುವುದು ಸೂಪರ್ ಕಂಪ್ಯೂಟರ್. ಅಂತ ಬೆಸ್ಟ್ ಸೂಪರ್ ಕಂಪ್ಯೂಟರ್ಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ 3 ವರ್ಷ ಬೇಕಾಗ್ತಾ ಇತ್ತು. ಅದನ್ನ ಈಗ ಅಂತ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಅನ್ನ ಈಗ ಕ್ವಾಂಟಮ್ ಕಂಪ್ಯೂಟರ್ ವಿಲ್ಲೋ 2 ಅವರ್ ನಲ್ಲಿ ಮುಗಿಸ್ಬಿಟ್ಟಿದೆ. 3 ವರ್ಷದನ್ನ ಕೇವಲ 2 ಗಂಟೆಗಳಲ್ಲಿ ಮುಗಿಸ್ತಾ ಇದೆ. ಅದೇ ರೀತಿ ಸೈಂಟಿಸ್ಟ್ಗಳು ಕ್ವಾಂಟಮ್ ಇನ್ಫಾರ್ಮೇಶನ್ ಹೇಗೆ ಸ್ಪ್ರೆಡ್ ಆಗುತ್ತೆ ಪಾರ್ಟಿಕಲ್ಗಳ ನಡುವೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ನೋಡಿ, ಇದಕ್ಕೆ ಸ್ಕ್ರಾಂಬ್ಲಿಂಗ್ ಅಂತ ಕರೀತಾರೆ. ಅಂತಂದ್ರೆ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೋದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಟರ್ಮು. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಬರ್ತಾ ಇದೆ ಫಿಲ್ಮ್ಸ್ ಅಲ್ಲಿ. ಅಂತಂದ್ರೆ ಹಿಂದಿನ ವರ್ಷ ಮೊದಲು ಕ್ಯೂಬಿಟ್ಸ್ ಅಂತ ಬಂದಿತ್ತು. ಅದೇ ರೀತಿ ಈ ವರ್ಷ ಕ್ವಾಂಟಮ್ ಚಿಪ್ ನ ಬಗ್ಗೆ, ಮೆಜೋರ್ನ ಚಿಪ್ ಬಗ್ಗೆ ಸಹ ಬಂದಿತ್ತು. ಕ್ವಾಂಟಮ್ ಕಂಪ್ಯೂಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಶಬ್ದವನ್ನ ಕರೆಕ್ಟ್ ಆಗಿ ನೋಡ್ಕೊತಾ ಹೋಗಿ. ಅದೇ ರೀತಿ ದೇ ಯೂಸ್ಡ್ ಒಂದು ಸ್ಪೆಷಲ್ ಮೆಥಡ್ ಅನ್ನ ಯೂಸ್ ಮಾಡಿದ್ದಾರೆ, ಔಟ್ ಆಫ್ ಟೈಮ್ ಆರ್ಡರ್ ಕೋರಿಲೇಷನ್ ಅಂತ. ಅಂದ್ರೆ ಹೇಗೆ ಆ ಡೇಟಾ ಡೀಪ್ ಆಗಿ ಮಿಕ್ಸ್ ಆಗುತ್ತೆ ಒಂದು ಕ್ವಾಂಟಮ್ ಸಿಸ್ಟಮ್ ಒಳಗಡೆ ಅನ್ನೋದನ್ನ ಸ್ಟಡಿ ಮಾಡುವಂತಹ ಒಂದು ಮೆಥಡ್ ಇದು. ಇದ್ರ ಜೊತೆ ಕ್ವಾಂಟಮ್ ಫಿಸಿಕ್ಸ್ ಅನ್ನ ನೀವು ಓದಿದ್ರೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ತುಂಬಾ ಕೇಆಸ್ ಮತ್ತೆ ಎಂಟ್ಯಾಂಗಲ್ಮೆಂಟ್ ಅನ್ನುವಂತಹ ಮಿಸ್ಟೀರಿಯಸ್ ಕಾನ್ಸೆಪ್ಟ್ ಗಳು ಬರುತ್ತೆ ಅದರಲ್ಲಿ. 2 ಪಾರ್ಟಿಕಲ್ ಇದೆ ಅಂತಂದ್ರೆ ಇಲ್ಲೇನಾದ್ರೂ ಚೇಂಜ್ ಮಾಡಿದ್ರೆ ಇದಕ್ಕೆ ಎಷ್ಟೇ ಸಾವಿರಾರು ಕಿಲೋಮೀಟರ್ ದೂರ ಇದ್ರು ಇಲ್ಲೂ ಸಹ ಇನ್ನೊಂದು ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಅಪ್ ಇದ್ರೆ ಇಲ್ಲಿ ಡೌನ್ ಆಗ್ಬಿಡುತ್ತೆ. ಈ ತರ ಒಂದು ಎಂಟ್ಯಾಂಗಲ್ಮೆಂಟ್ ಆಗ್ತಾ ಇರುತ್ತೆ. ಇದನ್ನ ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆ ಕ್ವಾಂಟಮ್ ಅಡ್ವಾಂಟೇಜ್ 2019ರಲ್ಲಿ ಒಂದು ಟೆಸ್ಟ್ ಮಾಡಿದ್ರು. ಆದ್ರೆ ಈಗ ಮಾಡಿರುವಂತಹ ಒಂದು ಟೆಸ್ಟ್ ಇದೆಯಲ್ವಾ, ಅಥವಾ ಈಗ ಮಾಡಿರುವಂತಹ ವಿಲ್ಲೋ ಚಿಪ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಒಂದು ಟೆಸ್ಟ್, ಇದಕ್ಕೆ ಈಗ ವೆರಿಫಿಕೇಶನ್ ಅಂತ ಹೇಳ್ಬಹುದು, ಕನ್ಫರ್ಮ್ ಆಗಿದೆ ಈಗ ಅಂತ ಹೇಳ್ಬಹುದು. ಇದು ಕೇವಲ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ. ಇದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬೇರೆ ಬೇರೆ ಹ್ಯಾಮಿಲ್ಟೋನಿಯನ್ ಲರ್ನಿಂಗ್, ಈ ತರ ಬೇರೆ ಬೇರೆ ಶಬ್ದಗಳು ಬರ್ತಾ ಹೋಗುತ್ತೆ ಇದರಲ್ಲಿ. ಹಾಗಾಗಿ ತುಂಬಾ ಕ್ಷೇತ್ರಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನ. ಹಾಗಾಗಿ ಅದರ ಜೊತೆ ಯಾವುದೇ ವಿಷಯ ಆಗಿರಬಹುದು, ದೊಡ್ಡ ಮಟ್ಟದಲ್ಲಿ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಎರರ್ ಕರೆಕ್ಷನ್ ಬಹಳ ಇಂಪಾರ್ಟೆಂಟ್. ಅಲ್ವಾ, ತಪ್ಪುಗಳಾಗ್ತಾ ಇರುತ್ತೆ, ಅದನ್ನ ಪದೇ ಪದೇ ರೀಇಟರೇಷನ್ ಮೂಲಕ ನಾವು ಸರಿ ಮಾಡ್ಬೇಕಾಗತ್ತೆ. ಮತ್ತೆ ಅದ್ರ ಜೊತೆ ಆ ತರ ಮಾಡ್ತಾ ಮಾಡ್ತಾ ನಾವು ದೊಡ್ಡ ದೊಡ್ಡ ಸಿಸ್ಟಮ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬಹುದು.
ಇದೇ ರೀತಿ ಇನ್ನೊಂದು ವಿಷಯ ಗೂಗಲ್ಗೆ ಸಂಬಂಧಪಟ್ಟಿದ್ದು ಎಐ. ಗೂಗಲಿನ ಎಐ ಏನ್ ಮಾಡ್ತಾ ಇದೆ, ಮೊನ್ನೆ ಸಹ ಇದ್ರ ಬಗ್ಗೆ ಸ್ವಲ್ಪ ನೋಡಿದ್ವಿ. ಫೈಂಡಿಂಗ್ ಮೆಡಿಸಿನ್, ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ಎಐ ಹೇಗೆ ಬಹಳ ಅದ್ಭುತವಾಗಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಗೂಗಲ್ ನ ಡೀಪ್ ಮೈಂಡ್ ಮತ್ತೆ ಗೂಗಲ್ ರಿಸರ್ಚ್ ಅವರು ಸಾರಿ ಎಐ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಹೆಸರು ಸೆಲ್ ಟು ಸೆಂಟೆನ್ಸ್ ಸ್ಕೇಲ್ ಅಂತ. ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ 27 ಬಿಲಿಯನ್ ಪ್ಯಾರಾಮೀಟರ್ಸ್ ಗಳನ್ನ ಇದು ಯೂಸ್ ಮಾಡಿಕೊಂಡು ಸೈಂಟಿಸ್ಟ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಅಷ್ಟು ಅಂದ್ರೆ ಹೇಗೆ ಒಂದು ಸೆಲ್ ವರ್ಕ್ ಆಗುತ್ತೆ, ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನ್ ಲಾಭ, ಮೆಡಿಸಿನ್ ಗಳನ್ನ ಬಹಳ ಫಾಸ್ಟ್ ಆಗಿ ನಾವು ಇನ್ವೆಂಟ್ ಮಾಡಬಹುದು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಬಹಳ ಬೇಗ ತಿಳ್ಕೊಳ್ಬಹುದು. ಇದರಲ್ಲಿ ಮೆಡಿಕಲ್ ಡೇಟಾ ಪೇಷಂಟ್ ಗಳಿಂದ ಯೂಸ್ ಮಾಡಿದ್ದಾರೆ, ಮತ್ತೆ ಲ್ಯಾಬ್ ಸೆಲ್ ಸ್ಯಾಂಪಲ್ ಗಳಿಂದ ರಿಯಲ್ ಮೆಡಿಕಲ್ ಡೇಟಾವನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರ ಮೇಲೆ ನಾವು ರಿಲೈ ಆಗಬಹುದು ಒಂದು ಮಟ್ಟದಲ್ಲಿ ಅಂತ ಹೇಳ್ಬಹುದು. ಇದರ ಜೊತೆ ಒಂದು ಡ್ರಗ್ ಅಂದ್ರೆ ಮೆಡಿಸಿನ್, ಔಷಧಿ ಅಂತ ಹೇಳು, ಅದು ಸಿಲ್ಮಿಟ್ಯಾರಿಸೆಲ್ಟಿಬ್ ಅಂತ CX4945 ಅಂತ ಒಂದು ಡ್ರಗ್ ಅನ್ನ ಡಿಸ್ಕವರ್ ಮಾಡಿದ್ದಾರೆ. ಇದರಿಂದಾಗಿ ಇಮ್ಯೂನ್ ಸಿಸ್ಟಮ್ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅನ್ನ ಬಹಳ ಬೇಗ ಡಿಟೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಡ್ರಗ್ ಇದೆಯಲ್ವಾ, ಈ ಒಂದು ಮೆಡಿಸಿನ್ ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ಲಿನಿಕಲ್ ಟ್ರಯಲ್ಗಳಲ್ಲಿ. ಉದಾಹರಣೆಗೆ ಮಲ್ಟಿಪಲ್ ಮೈಲೇಮಾ ಅಂತ ಹೇಳ್ಬಹುದು, ಅಥವಾ ಬೈಲ್ ಡಕ್ಟ್ ಕ್ಯಾನ್ಸರ್, ಎಲ್ಲ ಕಡೆ ಇದನ್ನ ಈಗ ಟ್ರಯಲ್ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಮಗೆ ಇಂತಹ ಡ್ರಗ್ಸ್ ಗಳನ್ನ ಅಥವಾ ಔಷಧಿಗಳನ್ನ ಯೂಸ್ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಟೈಮ್ ಬೇಕಾಗ್ತಾ ಇತ್ತು. ಮಂತ್ಸ್ ಆಫ್ ಮ್ಯಾನ್ಯುವಲ್ ರಿಸರ್ಚ್, ತಿಂಗಳಗಟ್ಟಲೆ ಬೇಕಾಗ್ತಾ ಇತ್ತು. ಅದ್ರ ಜೊತೆ ಲಾಟ್ ಆಫ್ ಮನಿ, ಹಣ ಸಹ ಬೇಕಾಗ್ತಾ ಇತ್ತು. ಆದ್ರೆ ಎಐ ಬಂದ ಮೇಲೆ ಕ್ವಿಕ್ ಆಗಿ ಬಹಳ ಬೇಗ ಇದನ್ನ ನಾವು ತಿಳ್ಕೊಳ್ಬಹುದು. ಮಿಲಿಯನ್ಸ್ ಆಫ್ ಸೈಂಟಿಫಿಕ್ ಪೇಪರ್ಗಳನ್ನ, ಡೇಟಾ ಸೆಟ್ ಗಳನ್ನ ಕಡಿಮೆ ಸಮಯದಲ್ಲಿ, ಕಡಿಮೆ ಖರ್ಚಿನಲ್ಲಿ ನಾವು ಅನಲೈಸ್ ಮಾಡಬಹುದು. ಬಹಳ ಬೇಗ ಮುಂದಿನ ಸ್ಟೆಪ್ಗೆ ಕಾಲಿಡಬಹುದು. ಹೀಗಾಗಿ ಡ್ರಗ್ ಡಿಸ್ಕವರಿಯನ್ನ ಎಐ ಸ್ಪೀಡ್ ಅಪ್ ಮಾಡ್ತಾ ಇದೆ. ಮೆಡಿಸಿನ್ ಗಳನ್ನ ಮತ್ತೆ ಡೆವಲಪ್ಮೆಂಟ್ ಗಳನ್ನ ಬಹಳ ಫಾಸ್ಟ್ ಆಗಿ ಮಾಡ್ತಾ ಹೋಗಬಹುದು. ಅಂದ್ರೆ ಎಐ ಲ್ಯಾಂಗ್ವೇಜ್ ಮಾಡೆಲ್ಗಳು ಹೇಗೆ ಬಯೋಲಾಜಿಕಲ್ ಪ್ಯಾಟರ್ನ್ ಗಳನ್ನ ಸ್ಪೆಷಲ್ ಬಯಾಲಜಿ ಟ್ರೈನಿಂಗು ಇಲ್ಲದೆ ಹೇಗೆ ಅದನ್ನ ತಿಳ್ಕೊಳತ್ವೆ ಅನ್ನೋದನ್ನ, ಹೇಗೆ ಅದನ್ನ ಅರ್ಥ ಮಾಡ್ಕೊಳುತ್ತೆ ಅನ್ನೋದನ್ನ ನಮ್ಗೆ ಇದರಿಂದ ಗೊತ್ತಾಗತ್ತೆ. ನಮ್ಗೆ ಎಐ ಅನ್ನ ಜಸ್ಟ್ ರಿಸರ್ಚ್ ಮಾತ್ರ ಅಲ್ಲ, ಮ್ಯಾಥ್ಸ್, ಫಿಸಿಕ್ಸ್, ಬೇರೆ ಬೇರೆ ಕಡೆ ತುಂಬಾ ಕಡೆ ಯೂಸ್ ಮಾಡಬಹುದು. ಈ ಹೇಗೆ ಫೀಲ್ಡ್ ಬೆಳ್ತಾ ಇದೆ ನೋಡಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಇರಬಹುದು, ಎಐ ಇರಬಹುದು. ಕೇವಲ ChatGPT ಅಂತ ನಾವು ಹೇಳ್ತೇವೆ ಅಷ್ಟೇ, ನಮ್ಗೆ ಎಐ ಅಂದ ತಕ್ಷಣ ChatGPT ಅಂತ ನೆನಪಾಗುತ್ತೆ. ಆದ್ರೆ ಇದನ್ನೆಲ್ಲ ಬಿಟ್ಟು ಇನ್ನಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೂ ಸಹ ಇದರ ವ್ಯಾಪ್ತಿ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇಂಡಿಯಾ ಆಸಿಯಾನ್ ರಿಲೇಷನ್. ಆಸಿಯಾನ್ ಅಂತಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಪ್ರಧಾನಮಂತ್ರಿ ಮೋದಿ ಅವರು ಮುಖ್ಯವಾಗಿ ಭಾರತ ಮತ್ತೆ ಆಸಿಯಾನ್ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಮುಂದುವರಿತಾ ಇದೆ. ಇದರಿಂದಾಗಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಸ್ಟೆಬಿಲಿಟಿ ಹಾಗೂ ಡೆವಲಪ್ಮೆಂಟ್ಗೆ ಒಂದು ಒಳ್ಳೆಯ ಅಭಿವೃದ್ಧಿಗೆ ಅಡಿಪಾಯವಾಗಿ ಇದು ಮುಂದುವರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. 2026ರಲ್ಲೂ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಏನ್ ಮಾಡ್ತಾ ಇದೆ, ಆಸಿಯಾನ್ ದೇಶಗಳ ಜೊತೆ ಬಹಳ ಡೀಪ್ ಅಂಡ್ ಕೋಆಪರೇಷನ್, ಮುಖ್ಯವಾಗಿ ಆಳವಾದ ಸಂಬಂಧಗಳನ್ನ, ಯೋಜನೆಗಳನ್ನ ಪ್ರಕಟಿಸ್ತಾ ಇದೆ. ವ್ಯಾಲ್ಯೂಸ್ ಮತ್ತೆ ಕನೆಕ್ಟಿವಿಟಿ, ಮೊದಲಿಂದಾನು ಹಿಸ್ಟೋರಿಕಲ್ ಟೈಸ್ ನೋಡಿದ್ರೆ ಶೇರ್ಡ್ ವ್ಯಾಲ್ಯೂಸ್ ಗಳಿದೆ, ಮ್ಯೂಚುವಲ್ ಟ್ರಸ್ಟ್ ಇದೆ. ನಮ್ಮ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತೆ ಆಸಿಯಾನ್ ನಾವು ಒಂದು ಕಲ್ಚರಲ್ ಪಾರ್ಟ್ನರ್ ತರ ನೋಡ್ತೇವೆ. ಹಾಗಾಗಿ ನಮ್ಮವರ ಕನೆಕ್ಷನ್ ಮತ್ತೆ ವ್ಯಾಲ್ಯೂಸ್ ಹೊಂದಾಣಿಕೆ ಆಗ್ತಾ ಇದೆ, ಇನ್ನಷ್ಟು ಮುಂದುವರಿತಾ ಇದೆ. ಜಿಯೋಪೊಲಿಟಿಕಲ್ ಆಗಿ ನೋಡಿದ್ರೆ 1/4 ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ನೋಡಿ, ಇಡೀ ಜಗತ್ತಿನಲ್ಲಿ 1/4, 4/1 ಭಾಗದಷ್ಟು ಜನಸಂಖ್ಯೆ ಇದರಲ್ಲಿ ಇದೆ. ಆಸಿಯಾನ್ ರೀಜನ್ ರಿಪ್ರೆಸೆಂಟ್ಸ್ ನಿಯರ್ಲಿ 1/4 ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್, ಅಂಡರ್ಲೈನಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಮೈಂಟೈನಿಂಗ್ ಇಂಡೋ ಪೆಸಿಫಿಕ್ ಸ್ಟೆಬಿಲಿಟಿ ಅಂಡ್ ಎಕನಾಮಿಕ್ ಗ್ರೋತ್. ಇಂಡೋ ಪೆಸಿಫಿಕ್ ಅಂತಂದ್ರೆ ಇಂಡಿಯಾ ಮತ್ತೆ ಪೆಸಿಫಿಕ್ ಓಷನ್ ಇರುವಂತಹ ಒಂದು ರೀಜನ್. ಈ ಒಂದು ಭಾಗದಲ್ಲಿ ಹೇಗೆ ಒಂದು ಸ್ಥಿರತೆ ಇರಬೇಕು, ಸ್ಟೆಬಿಲಿಟಿ ಇರಬೇಕು, ಎಕಾನಮಿ ಹೇಗೆ ಗ್ರೋ ಆಗಬೇಕು ಅನ್ನೋದರಲ್ಲಿ ಈ ದೇಶಗಳ ಪಾತ್ರ ಮತ್ತೆ ಭಾರತದ ಒಂದು ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್. ಇನ್ನು ಸೈಕ್ಲೋನ್ ಅಲರ್ಟ್ ಇನ್ ಆಂಧ್ರ ಪ್ರದೇಶ್. ಸೈಕ್ಲೋನ್ ಅಲರ್ಟ್ ನೋಡಿ, ಆಂಧ್ರ ಪ್ರದೇಶಕ್ಕೆ ಸೈಕ್ಲೋನ್ ಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸಹ ಅದರ ಎಫೆಕ್ಟ್ ಅನ್ನು ಅನುಭವಿಸಬಹುದು. ಹೆಚ್ಚಾಗಿ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ, IMD, ರೆಡ್ ಅಂಡ್ ಆರೆಂಜ್ ಅಲರ್ಟ್ ಅನ್ನ ಈಗಾಗಲೇ ಘೋಷಿಸ್ತಾ ಇದೆ. ಎಲ್ಲಿ, ಆಂಧ್ರ ಪ್ರದೇಶದ 23 ಡಿಸ್ಟ್ರಿಕ್ಟ್ ಗಳಲ್ಲಿ. ಮತ್ತೆ ಸಾರಿ ನೋಡಿ, 23 ಆಫ್ ಆಂಧ್ರ ಪ್ರದೇಶ್, 26 ಡಿಸ್ಟ್ರಿಕ್ಟ್, ಕರೆಕ್ಟ್. 26ರಲ್ಲಿ 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಯಾವ ಸೈಕ್ಲೋನ್ ಇದು, ಮೌಂತಾನು ಅಂತ ಒಂದು ಸೈಕ್ಲೋನ್ ಬರ್ತಾ ಇದೆ. ಹಾಗಾಗಿ
ಡಿಪ್ರೆಷನ್ ಸೌತ್ ಈಸ್ಟ್ ಬೇ ಆಫ್ ಬೆಂಗಾಲ್ದಲ್ಲಿ ಕ್ರಿಯೇಟ್ ಆಗಿದೆ, ಇಂಟೆನ್ಸಿಫೈ ಆಗಬಹುದು ಈ ಡಿಪ್ರೆಷನ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಲ್ಯಾಂಡ್ ಫಾಲ್ ಆಗಬಹುದು. ಮಚಿಲಿಪಟ್ಟಣಂ, ಕಾಳಿಂಗಪಟ್ಟಣಂ ಈ ಒಂದು ಭಾಗದಲ್ಲಿ ಈ ಒಂದು ಚಂಡಮಾರುತ ಮಂಗಳವಾರ ಬೆಳಗಿನ ವೇಳೆಗೆ, ನಾಳೆ ಬೆಳಗ್ಗೆ ವೇಳೆಗೆ ಈ ಒಂದು ಭಾಗವನ್ನ ಪಾಸ್ ಮಾಡಬಹುದು. ಗಾಳಿಯ ವೇಗ, ವಿಂಡ್ ಸ್ಪೀಡ್ 110 ಕಿಲೋಮೀಟರ್ನ ಪಾಸ್ ಆಗಬಹುದು, ಅದನ್ನು ದಾಟಬಹುದು ಅಂತ ಸಹ ಹೇಳ್ತಾ ಇದ್ದಾರೆ. ಇದ್ರ ಜೊತೆ ಅಲ್ಲಿನ ಚೀಫ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು ಅವರು ಎಂಟೈರ್ ಸ್ಟೇಟ್ ಅನ್ನ ಹೈ ಅಲರ್ಟ್ ಅಲ್ಲಿ ಇರುವ ರೀತಿ ಘೋಷಣೆ ಮಾಡಿದ್ದಾರೆ. ಇವ್ಯಾಕ್ಯುವೇಷನ್ ಮತ್ತೆ ಡಿಸಾಸ್ಟರ್ ರೆಸ್ಪಾನ್ಸ್ ಮೆಜರ್ಗಳನ್ನ ಕೈಗೊಳ್ಳಿಕ್ಕೆ ಮುಂದಿನ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ರೀಜನಲ್ ಇಂಪ್ಯಾಕ್ಟ್ ನೋಡೋದಾದ್ರೆ ಚೆನ್ನೈ ಫಾರ್ಕಾಸ್ಟ್ moderate to heavy rainfall across coastal Andhra Pradesh, parts of Tamil Nadu and Puducherry. ಅಂತಂದ್ರೆ ಚೆನ್ನೈನಲ್ಲಿ ಪ್ರಾದೇಶಿಕ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಮತ್ತೆ ಪುದುಚೇರಿ ಕೆಲವು ಭಾಗದಲ್ಲಿ ಮಳೆಯಾಗುವ ಮುನ್ಸೂಚನೆ ಸಹ ಇದೆ. ಇದಿಷ್ಟು ಅಲ್ಲಿ ಆದ್ರೆ ಇನ್ನು ನಮ್ಮ ಭಾರತ, ಇಂಡಿಯಾ, ಪಾಕಿಸ್ತಾನ, US ಇದರ ಸಂಬಂಧಗಳಲ್ಲಿ ಏನಾಗ್ತಾ ಇದೆ ನೋಡಿ. US ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಅಂತಿದ್ದಾರೆ. ಅವರು ವಾಷಿಂಗ್ಟನ್ ಅಂತಂದ್ರೆ ಅಮೆರಿಕ. ಸಾಧಾರಣವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಒಂದು ದೇಶವನ್ನ ಅದರ ರಾಜಧಾನಿಯಿಂದ ಕರೆಯೋದು ರೂಢಿ. ವಾಷಿಂಗ್ಟನ್ ಸೀಕ್ಸ್ ಟು ಸ್ಟ್ರೆಂಥನ್ ಸ್ಟ್ರಾಟಜಿಕ್ ಟೈಸ್ ವಿತ್ ಪಾಕಿಸ್ತಾನ್, ಬಟ್ ನಾಟ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಇಟ್ಸ್ ಹಿಸ್ಟೋರಿಕ್ ಅಂಡ್ ಡೀಪ್ ರಿಲೇಶನ್ಶಿಪ್ ವಿತ್ ಇಂಡಿಯಾ. US ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ಪಾಕಿಸ್ತಾನದ ಜೊತೆ ನಮ್ಮ ಸಂಬಂಧವನ್ನ ಬಲಗೊಳಿಸ್ತಾ ಹೋಗ್ತೇವೆ, ಆದ್ರೆ ಭಾರತದ ಜೊತೆಗೆ ನಮ್ಮ ಸಂಬಂಧವನ್ನ ಮುರ್ಕೊಳ್ಳೋದಿಲ್ಲ, ಅದಕ್ಕೆ ಯಾವುದೇ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಅವ್ರು ಹೇಳೋದು ಎಲ್ಲ ಮಾಡ್ತಿರೋದು ಅಷ್ಟೇ ಡೈವರ್ಸಿಫೈಡ್ ಫಾರಿನ್ ಪಾಲಿಸಿ ಅಪ್ರೋಚ್. ಅಂದ್ರೆ ಒಂದೇ ಕಡೆ ಮುಖ ಮಾಡದೆ ಬೇರೆ ಬೇರೆ ದೇಶಗಳ ಜೊತೆನೂ ಸಹ ನಾವು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು. ಮೇಂಟೈನಿಂಗ್ ರಿಲೇಶನ್ಶಿಪ್ ವಿತ್ ಮಲ್ಟಿಪಲ್ ಕಂಟ್ರೀಸ್ ಅಲ್ವಾ. ರಿಲೇಷನ್ಸ್ ಅನ್ನ ತುಂಬಾ ದೇಶಗಳ ಜೊತೆ ಚೆನ್ನಾಗಿ ಇಟ್ಕೊಳ್ಳೋ ಅವಶ್ಯಕತೆ ಈಗಿನ ಒಂದು ಪ್ರಸ್ತುತ ಜಾಗತಿಕ ವಿದ್ಯಮಾನಗಳಲ್ಲಿ ಕಂಡು ಬರ್ತಾ ಇದೆ. ಇಂಡಿಯಾ US ಪಾರ್ಟ್ನರ್ಶಿಪ್ ನೋಡೋದಾದ್ರೆ ರೂಬಿಯೋ ಏನ್ ಹೇಳಿದ್ದಾರೆ, ಇಂಡಿಯಾಸ್ ರೋಲ್ ರಿಮೇನ್ಸ್ ಸೆಂಟ್ರಲ್ ಟು US ಡಿಪ್ಲೊಮಸಿ. ಭಾರತದ ಒಂದು ಪಾತ್ರ ಬಹಳ ಮುಖ್ಯವಾಗಿದ್ದು ನಮಗೆ, ಅದರ ಜೊತೆ ನಾವು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನ ಶೇರ್ ಮಾಡ್ಕೊಳ್ತೇವೆ, ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಇದೆ ಅನ್ನೋದೆಲ್ಲ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯಾದ ಎನರ್ಜಿ ಡೈವರ್ಸಿಫಿಕೇಶನ್, ಆಯಿಲ್ ಟ್ರೇಡ್ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯಿಂದ ನೀವು ಡೈವರ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಮೊದಲಿಂದ ಹೇಳ್ತಾ ಇದ್ರು. ಟ್ರಂಪ್ ಅವರಂತೂ ರಷ್ಯನ್ ಆಯಿಲ್ ಅನ್ನ ಇಂಡಿಯಾ ಈ ವರ್ಷ ನಿಲ್ಲಿಸ್ಬಿಡುತ್ತೆ, ಅಲ್ಲಿಂದ ಆಯಿಲ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಇನ್ನು ಇಂಡಿಯಾ ಜಪಾನ್ ವರ್ಕ್ ಫೋರ್ಸ್ ಅಂಡ್ ಬೈಲ್ಯಾಟರಲ್ ರಿಲೇಷನ್. ಜಪಾನಿನ ಪ್ರಾಬ್ಲಮ್ ಏನಂತಂದ್ರೆ ನೋಡಿ, ಓವರ್ 1/3 ಅಬೌವ್ 65 ಇಯರ್ಸ್, ಮೂರಲ್ಲಿ ಒಂದು ಭಾಗದಷ್ಟು 65 ಇಯರ್ಸ್ ಗಿಂತ ಜಾಸ್ತಿ ಇದ್ದಾರೆ. ಅಂದ್ರೆ ಏಜಿಂಗ್ ಪಾಪ್ಯುಲೇಷನ್, ವೃದ್ಧರಾಗ್ತಾ ಇದ್ದಾರೆ ಎಲ್ರು. ಹಾಗಾಗಿ ಎಲ್ಲಿನ ಎಕಾನಮಿಗೆ ವೃದ್ಧರಿಂದ ಪ್ರಯೋಜನ ಇರೋದಿಲ್ಲ, ಅವರಿಗೆ ಬೇಕಾಗಿರೋದು ಈಗ ಪ್ರೊಡಕ್ಟಿವಿಟಿ ಇರುವಂತಹ ಯುವಕರು. ಹಾಗೆ ನಮ್ಮ ದೇಶದ ವರ್ಕರ್ಗಳನ್ನ ಅವರು ಬಯಸ್ತಾ ಇದ್ದಾರೆ. ಕಾರ್ಮಿಕರ ಕೊರತೆ ಇರೋದ್ರಿಂದ ಸೀಕ್ ಸ್ಕಿಲ್ಡ್ ಇಂಡಿಯನ್ ವರ್ಕರ್ಸ್ ಟು ಮೀಟ್ ಲೇಬರ್ ಶಾರ್ಟೇಜ್ ಆಗ್ಬಿಟ್ಟಿದೆ. ಇಂಡಿಯಾದ ಸ್ಕಿಲ್ಡ್ ವರ್ಕರ್ಗಳನ್ನ ಬಯಸ್ತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ 65% ಅಷ್ಟು ಪಾಪ್ಯುಲೇಷನ್ ಅಲ್ವಾ, ಅಂಡರ್ 35 ಇದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು 65% ಇದ್ದಾರೆ. ಹಾಗಾಗಿ ನಮಗೆ ಒಂದು ಆಪರ್ಚುನಿಟಿ, ಇದು ಅವರಿಗೂ ಒಂದು ಆಪರ್ಚುನಿಟಿ. ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಸಹ ಜಪಾನ್ ಜೊತೆ ಕಲ್ಚರಲ್ ಎಕ್ಸ್ಚೇಂಜಸ್ ಮತ್ತೆ ಎಜುಕೇಶನಲ್ ಎಕ್ಸ್ಚೇಂಜ್ ಅಂತಂದ್ರೆ ತುಂಬಾ ಕಡಿಮೆ ಇದೆ. ನಮ್ಮ ದೇಶದ ಸುಮಾರು 1500 ವಿದ್ಯಾರ್ಥಿಗಳು ಮಾತ್ರ ಸದ್ಯಕ್ಕೆ ಜಪಾನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಒಂದು ಆಕ್ಷನ್ ಪ್ಲಾನ್ ಅನ್ನ ಸಹ ಕೈಗೊಳ್ತಾ ಇದೆ. ಹಿಂದಿನ ಪ್ರಧಾನಿಗಳಿದ್ರು ಅಲ್ಲಿ, ಶಿಗೇರು ಇಶಿಬಾ ಅಂತ, ಅವ್ರ ಜೊತೆ ಸುಮಾರು 5 ಲಕ್ಷ ಇಂಡಿಯನ್ ವರ್ಕರ್ಸ್ ಗಳನ್ನ ಜಪಾನಿಗೆ ಕಳಿಸ್ಲಿಕ್ಕೆ ಮುಖ್ಯವಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ರು. ಅದರಲ್ಲಿ 50,000 ಸ್ಕಿಲ್ಡ್ ಪ್ರೊಫೆಷನಲ್ ಸಹ ಇನ್ಕ್ಲೂಡ್ ಆಗ್ತಾ ಇತ್ತು. ಹಾಗಾಗಿ ಈಗ ಅವರಿಗೆ ವರ್ಕರ್ಸ್ ಬೇಕು, ನಮ್ಗೆ ಟೆಕ್ನಾಲಜಿ ಬೇಕು. ಇದು ಎರಡು ಒಳ್ಳೇದು, ಎರಡು ದೇಶಕ್ಕೂ ಒಳ್ಳೇದು. ನಮ್ಮ ಹತ್ರ ಜನರು ಜಾಸ್ತಿ ಇದ್ದಾರೆ, ಅವರು ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದಾರೆ. ಪರ್ಫೆಕ್ಟ್ ಕಾಂಪ್ಲಿಮೆಂಟರಿಟಿ ಅಂತಂದ್ರೆ ಒಳ್ಳೆ ಒಂದು ಕ್ರಿಯಾ ಯೋಜನೆ ಇರಬಹುದು, ಮುಂದಿನ ಪರಸ್ಪರ ಪೂರಕ ಹಾಕೊಂಡಿದೆ. ಇದರಿಂದ ಕೋಆಪರೇಷನ್ ಒಳ್ಳೆ ಲೆವೆಲ್ಗೆ ಹೋಗುವಂತಹ ಒಂದು ಸಾಧ್ಯತೆ ಸಹ ಕಾಣ್ತಾ ಇದೆ. ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್, ಟೆಕ್ನಾಲಜಿ, ರಿಸರ್ಚ್ ನಲ್ಲಿ ಎರಡು ದೇಶಗಳು ಮುಂದುವರಿಯುವ ಒಂದು ಸಾಧ್ಯತೆ ನಮ್ಗೆ ಗೊತ್ತಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. US ಚೀನಾ ಟ್ರೇಡ್ ಡೀಲ್ ಪ್ರೋಗ್ರೆಸ್. ಈ ಕಡೆ ಅಮೆರಿಕ ಮತ್ತೆ ಚೀನಾ
ವ್ಯಾಪಾರ ಒಪ್ಪಂದದಲ್ಲಿ ಸ್ವಲ್ಪ ಪ್ರಗತಿ ಕಾಣ್ತಾ ಇದೆ. ಉದ್ವಿಗ್ನತೆಯನ್ನು ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ಹಂತಕ್ಕೆ ತಲುಪಿದ್ದಾರೆ. ಡಿಎಸ್ಕಲೇಷನ್, ಟ್ಯಾರಿಫ್ ಸ್ವಲ್ಪ ಇಳಿಸ್ಬೇಕು ಅಂತ ಮುಖ್ಯವಾಗಿ ಯುಎಸ್ನ ಅಲ್ಲಿನ ಒಂದು ಕಾರ್ಯದರ್ಶಿಗಳು, ಟ್ರೆಜರಿ ಸೆಕ್ರೆಟರಿ ಹೇಳ್ತಾ ಇದ್ದಾರೆ. ಅಡಿಷನಲ್ ಹೈಯರ್ ಟ್ಯಾರಿಫ್ಸ್ ಅನ್ನ ಎಫೆಕ್ಟಿವ್ಲಿ ಆಫ್ ದ ಟೇಬಲ್, ಸ್ವಲ್ಪ ಇದನ್ನ ಕೈ ಬಿಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಈಗ ಟಾಕ್ ಆಗ್ತಾ ಇದೆಯಲ್ಲ, ಆಸಿಯಾನ್ ಯು ಎಸ್ ಸಮಿಟ್ ನಲ್ಲಿ ಕೌಲಾಲಂಪುರ್ನಲ್ಲಿ ಆಗ್ತಾ ಇರೋದು. ಎರಡು ಕಡೆಯವರು ಏನ್ ಹೇಳ್ತಾ ಇದ್ದಾರೆ, ಸ್ಟೆಬಿಲಿಟಿ ಬೇಕು, ನಮ್ಗೆ ಎಕನಾಮಿಕ್ ಸ್ಟೆಬಿಲಿಟಿ ಬೇಕು ಅಂತ ಅದಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಪ್ರೆಸಿಡೆಂಟ್ ಟ್ರಂಪ್ ಅವರು ಒಂದು ಎಕನಾಮಿಕ್ ಕೋಆಪರೇಷನ್ ಫ್ರೇಮ್ವರ್ಕ್ ಗೆ ಸಹ ಸೈನ್ ಮಾಡಿದ್ದಾರೆ. ಕಾಂಬೋಡಿಯಾ, ಥೈಲ್ಯಾಂಡ್, ಮಲೇಷಿಯಾಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಕ್ರಿಟಿಕಲ್ ಮಿನರಲ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ರೀಜನಲ್ ಪಾರ್ಟ್ನರ್ಶಿಪ್ ಅಲ್ಲಿ ಕ್ರಿಟಿಕಲ್ ಮಿನರಲ್ ಅನ್ನೋದು ಬಹಳ ಪ್ರಮುಖವಾದಂಥದ್ದು. ಇನ್ನು ನಮ್ಮ ದೇಶದ ಒಂದು ವಿಷಯ ನೋಡೋದಾದ್ರೆ, IUCN ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ 4 ರಿಪೋರ್ಟ್, ವೆಸ್ಟರ್ನ್ ಘಾಟ್ಸ್, ಸೌತ್ ಏಷ್ಯನ್ ಬಯೋಡೈವರ್ಸಿಟಿ ಬಗ್ಗೆ ಸ್ವಲ್ಪ ಒಂಥರ ಗುಡ್ ನ್ಯೂಸ್ ಅನ್ನೋಕ್ಕಿಂತ ಒಳ್ಳೆ ನ್ಯೂಸ್ ಅಲ್ಲ, ಇದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು. IUCN ಏನ್ ಹೇಳ್ತಾ ಇದೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಂಡಿಯನ್ ವೆಸ್ಟರ್ನ್ ಘಾಟ್ಸ್, ಮಾನಸ್ ನ್ಯಾಷನಲ್ ಪಾರ್ಕ್, ಸುಂದರ್ಬನ್ ನ್ಯಾಷನಲ್ ಪಾರ್ಕ್, ಇದಕ್ಕೆಲ್ಲ ಸಿಗ್ನಿಫಿಕೆಂಟ್ ಕನ್ಸರ್ನ್, ಸೈಟ್ಸ್ ಆಫ್ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಡಿಕ್ಲೈನ್ ಇನ್ ದರ್ ಕನ್ಸರ್ವೇಷನ್ ಔಟ್ಲುಕ್, ಅಂದ್ರೆ ಸಂರಕ್ಷಣಾ ಮಾಡ್ತಾ ಇರೋ ಸರಿ ಆಗ್ತಾ ಇಲ್ಲ, ಡಿಕ್ಲೈನ್ ಆಗ್ತಾ ಇದೆ, ಇನ್ನಷ್ಟು ಕನ್ಸರ್ವ್ ಮಾಡಬೇಕಾದ ಅವಶ್ಯಕತೆ ಇದೆ, ಗಮನಾರ್ಹ ಕಾಳಜಿ ಕೊಡಬೇಕು ಈ ಒಂದು ಪ್ರದೇಶಕ್ಕೆ ಅಂತ ಹೇಳ್ತಾ ಇದ್ದಾರೆ. ರಿಪೋರ್ಟ್ ನಲ್ಲಿ 4 ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹ್ಯಾಬಿಟ್ಯಾಟ್ ಮತ್ತೆ ಸ್ಪೀಶೀಸ್ ಲಾಸ್ಗಳ ಸಂಬಂಧಪಟ್ಟ ಹಾಗೆ, ಕ್ಲೈಮೇಟ್ ಚೇಂಜ್, ಟೂರಿಸಂ ರಿಲೇಟೆಡ್ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಇದೆ ಈ ಪ್ರದೇಶದಲ್ಲಿ, ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ಗಳು ಬರ್ತಾ ಇವೆ, ಇಂಟ್ರೊಡ್ಯೂಸ್ ಆಗ್ತಾ ಇವೆ, ಮತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿಗಳ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವೆಸ್ಟರ್ನ್ ಘಾಟ್ಸ್ ಇಸ್ ಹೈಲಿ ಎಂಡೇಂಜರ್ಡ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅದ್ರಲ್ಲಿ ನೋಡಿ 325ಕ್ಕಿಂತ ಸುಮಾರಷ್ಟು ಗ್ಲೋಬಲಿ ಥ್ರೆಟೆಂಡ್ ಸ್ಪೀಶೀಸ್ ಇದಾವೆ. ಇದಕ್ಕೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಂದ, ಉದಾಹರಣೆಗೆ ತಮಿಳುನಾಡಿಂದು ಸಿಲ್ಲಾಹಳ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತಿದೆ. ಅದ್ರ ಜೊತೆ ಅನ್ರೆಗ್ಯುಲೇಟೆಡ್ ಟೂರಿಸಮ್, ವೇಸ್ಟ್, ಪ್ಲಾಂಟೇಶನ್ ಎಕ್ಸ್ಪೆನ್ಷನ್, ಕ್ಲೈಮೇಟ್ ಇಂಡ್ಯೂಸ್ ಸ್ಪೀಶೀಸ್ ಮೈಗ್ರೇಷನ್, ಅದರಲ್ಲೂ ಯೂಕ್ಯಾಲಿಪ್ಟಸ್, ಅಕೇಶಿಯಾದಂತಹ ಕೆಲವು ಸ್ಪೀಶೀಸ್ಗಳಿಂದಾಗಿ ನೇಟಿವ್ ಹ್ಯಾಬಿಟೇಟ್ ಡಿಗ್ರೇಡ್ ಆಗ್ತಾ ಇದೆ. ಈ ಕಡೆ ಸುಂದರಬನ್ ಮ್ಯಾಗ್ರೂವ್ಸ್ ಇದೆ. ಇದಕ್ಕೆ ಮೇಜರ್ ಥ್ರೆಟ್ಸ್ ಅಂತಂದ್ರೆ ಸಲೈನಿಟಿ ಇನ್ಕ್ರೀಸ್, ಉಪ್ಪಿನ ಲವಣಾಂಶ ಇನ್ಕ್ರೀಸ್ ಆಗೋದು, ಮೆಟಲ್ ಕಂಟ್ಯಾಮಿನೇಷನ್, ಮೆಟಲ್ ಒಂದು ಅಂಶ ಜಾಸ್ತಿ ಆಗ್ತಾ ಇದೆ, ರಿಸೋರ್ಸ್ ಗಳನ್ನ ಅನ್ಸಸ್ಟೈನೇಬಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಸೀ ಲೆವೆಲ್ ರೈಸ್ ಆಗ್ತಾ ಇದೆ, ಸ್ಟಾರ್ಮ್ ಸರ್ಜಸ್ಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ. ಇದರಿಂದಾಗಿ ಮ್ಯಾಂಗ್ರೋವ್ ಬಯೋಡೈವರ್ಸಿಟಿ ಅಪಾಯಕ್ಕೆ ಒಳಗಾಗ್ತಾ ಇದೆ. ಇನ್ನು ಮುಂದಿನ ವಿಷಯ ಜ್ಞಾನ್ ಭಾರತ್ ಮಿಷನ್. ಇದು ಏನಂತಂದ್ರೆ ಮಿನಿಸ್ಟರ್ ಆಫ್ ಕಲ್ಚರ್ ಲಾಂಚ್ ಮಾಡಿರೋದು. ಯಾವುದಕ್ಕೋಸ್ಕರ ಅಂತಂದ್ರೆ ಮ್ಯಾನ್ಯುಸ್ಕ್ರಿಪ್ಟ್ಗಳು, ಹಸ್ತಪ್ರತಿಗಳು ಅಂತ ಕರಿತೀವಲ್ವಾ, ಹಳೆ ಕಾಲದಲ್ಲಿ ತಾಳೆಗರಿಗಳ ಮೇಲೆ ಬರಿತಾ ಇರೋದು ಆ ಥರದ್ದು. ಇದರ ಅಂಡರಲ್ಲಿ ಈ ಹಸ್ತಪ್ರತಿಗಳನ್ನ ಐಡೆಂಟಿಫೈ ಮಾಡೋದು, ಡಿಜಿಟೈಸ್ ಮಾಡೋದು, ಕನ್ಸರ್ವ್ ಮಾಡೋದು, ಪ್ರಮೋಟ್ ಮಾಡೋದು. ಸುಮಾರು 50 ಇನ್ಸ್ಟಿಟ್ಯೂಷನ್ಗಳನ್ನ ಇದ್ರ ಭಾಗವಾಗಿ ಪಾರ್ಟ್ನರ್ಶಿಪ್ ಅನ್ನು ವಹಿಸ್ಕೊಂಡಿದ್ದಾವೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಹಾಕಿದ್ದಾವೆ. ಕ್ಲಸ್ಟರ್ ಸೆಂಟರ್ಗಳನ್ನ ಮಾಡ್ತಾರೆ, ಇಂಡಿಪೆಂಡೆಂಟ್ ಸೆಂಟರ್ಗಳನ್ನ ಮಾಡ್ತಾರೆ. ಅವು ಏನ್ ಮಾಡುತ್ತೆ, ಸರ್ವೆ ಮಾಡುತ್ತವೆ, ಕ್ಯಾಟಲಾಗ್ ಮಾಡುತ್ತವೆ, ಬೇರೆ ಬೇರೆ ರೀತಿ ಕ್ಲಾಸಿಫೈ ಮಾಡುತ್ತವೆ, ಕನ್ಸರ್ವೇಷನ್ ಮಾಡೋದು, ಡಿಜಿಟೈಸೇಷನ್, ಟ್ರಾನ್ಸ್ಲೇಷನ್, ರಿಸರ್ಚ್, ಔಟ್ರೀಚ್ ಎಲ್ಲ ಆಕ್ಟಿವಿಟಿಗಳನ್ನ ಮಾಡಲಾಗುತ್ತೆ. ನ್ಯಾಷನಲ್ ಡಿಜಿಟಲ್ ರೆಪಾಸಿಟರಿ ಮೂಲಕ ಏನ್ ಮಾಡ್ತಾ ಇದೆ, ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಮಿಷನ್ ವಿಲ್ ಎಸ್ಟಾಬ್ಲಿಷ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಟು ಸರ್ವ್ ಆಸ್ ಇಂಡಿಯಾಸ್ ನ್ಯಾಷನಲ್ ಡಿಜಿಟಲ್ ರೆಪಾಸಿಟರಿ. ಇದರಲ್ಲಿ ಮ್ಯಾನುಸ್ಕ್ರಿಪ್ಟ್ಗಳನ್ನ ಸ್ಟೋರ್ ಮಾಡಿ ನಮ್ಮ ಕಂಟ್ರಿಯ ಪರಂಪರೆಯನ್ನ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕಡೆ ಪಸರಿಸಲಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಫಂಡಿಂಗ್ ಕೋಆರ್ಡಿನೇಷನ್ ನೋಡೋದಾದ್ರೆ, ಮಿಷನ್ ನಿಂದ ಈ ಒಂದು ಜ್ಞಾನ್ ಭಾರತ ಮಿಷನ್ ಅಂತ ಹೇಳಿದ್ವಲ್ವ ಮೇಲೆ, ಇದರಿಂದಾಗಿ ಇದಕ್ಕೆ ಫಂಡಿಂಗ್ ಸಿಗ್ತಾ ಇದೆ, ಇಕ್ವಿಪ್ಮೆಂಟ್, ಕೆಪಾಸಿಟಿ ಬಿಲ್ಡಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಫಂಡ್ ಅನ್ನ ಫೇಸ್ಡ್ ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಒಂದೇ ಸಾರಿ ಎಲ್ಲ ಕೊಡೋದಿಲ್ಲ. 70% ಇನಿಷಿಯಲ್ ಕೊಡ್ತಾರೆ, 30% ಅನ್ನ ಪ್ರೋಗ್ರೆಸ್ ವೆರಿಫಿಕೇಶನ್ ಮಾಡ್ಕೊಂಡ್ಮೇಲೆ ನಿಜವಾಗ್ಲೂ ಏನಾದ್ರು ಪ್ರೋಗ್ರೆಸ್ ಆಗ್ತಾ ಇದೆಯಾ ಅಂತ ನೋಡ್ಕೊಂಡು ಉಳಿದಿರೋ 30% ಅನ್ನ ಕೊಡ್ತಾರೆ. ಅದರಲ್ಲಿ ಪ್ರತಿ ಸೆಂಟರ್ ಸಹ ಏನ್ ಮಾಡ್ಬೇಕು, ಜ್ಞಾನ್ ಭಾರತಂ ಸೆಲ್ ಅಂತ ಮಾಡಿ ರಿಪೋರ್ಟ್ ಮಾಡ್ಬೇಕಾಗತ್ತೆ ಏನೇನು ಪ್ರೋಗ್ರೆಸ್ ಆಯ್ತು ಅಂತ. ಇನ್ನು ಜಪಾನ್ ನಲ್ಲಿ ಹೊಸ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ. ಅವರ ಹೆಸರು ಸನೆ ಟಕೈಚಿ ಅಂತ.
ಅವರ ಬಂದ್ಮೇಲೆ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸ್ಟ್ರಾಟಜಿಕ್ ಪಾಲಿಸಿ ಶಿಫ್ಟ್ ಆಗಿದೆ. ಅಂದ್ರೆ ದೇಶದ ಸೆಕ್ಯೂರಿಟಿ ಸ್ಟ್ರಾಟಜಿಗೆ ಸಂಬಂಧಪಟ್ಟ ಹಾಗೆ 2026 ಹೊತ್ತಿಗೆ ಕಳೆದ ವರ್ಷಕ್ಕಿಂತ 2022ಕ್ಕಿಂತ GDPಯಲ್ಲಿ ಎಕ್ಸ್ಪೆಂಡಿಚರು ಡಿಫೆನ್ಸ್ ಎಕ್ಸ್ಪೆಂಡಿಚರು 2% ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2%ಕ್ಕೆ ಇರುತ್ತೆ ಅಂತ. ಅದ್ರ ಜೊತೆ ಕ್ವಾಡ್ ಗೊತ್ತಿದೆಯಲ್ವಾ? ಕ್ವಾಡ್ರಿಲ್ಯಾಟರಲ್ ಗ್ರೂಪಿಂಗ್ 4 ದೇಶಗಳಿದೆ. ಯಾವ್ಯಾವ ದೇಶಗಳಿದೆ? ಇಂಡಿಯಾ, US, ಆಸ್ಟ್ರೇಲಿಯಾ, ಜಪಾನು. ಈ ಪಾರ್ಟ್ನರ್ಶಿಪ್ಗೆ ಸಹ ಬಹಳ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಇಂಡಿಯಾ ಅನ್ನೋದು ಕ್ವಾಡ್ ಗ್ರೂಪಿಂಗ್ ನಲ್ಲಿ ಒಂದು ಕ್ರೂಷಿಯಲ್ ಪಾರ್ಟ್ನರ್ ಅಂತ ಜಪಾನ್ ಹೇಳ್ತಾ ಇದೆ. ಯಾಕಂತಂದ್ರೆ ಅವಾಗ ನೋಡಿದ ಹಾಗೆ ಓಪನ್ ಇಂಡೋ ಪೆಸಿಫಿಕ್ ನಲ್ಲಿ, ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ನಲ್ಲಿ ಭಾರತ ಮತ್ತೆ ಜಪಾನ್, ಆಸ್ಟ್ರೇಲಿಯಾ, US ಇದೆ. ಇದರಲ್ಲಿ ಭಾರತದ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾ ಇದೆ. ಎಕನಾಮಿಕ್ ಅಂಡ್ ಡಿಪ್ಲೊಮ್ಯಾಟಿಕ್ ಅಜೆಂಡಾ. ಗವರ್ಮೆಂಟ್ ಪ್ರಯಾರಿಟೈಸ್ ಟ್ಯಾಕ್ಲಿಂಗ್ ಇನ್ಫ್ಲೇಷನ್, ಫಿಸ್ಕಲ್ ಇಶ್ಯೂಸ್. ಹಣಕಾಸಿನ ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನ ಒಂದು ಆದ್ಯತೆಯಾಗಿ ಪರಿಗಣಿಸ್ತಾ ಇದ್ದಾರೆ. ಮೇಂಟೈನಿಂಗ್ ಫೋಕಸ್ ಆನ್ ರೀಜನಲ್ ಸ್ಟೆಬಿಲಿಟಿ, ಮಲ್ಟಿಲ್ಯಾಟರಲ್ ಕನ್ಸಲ್ಟೇಷನ್. ಈ ಕಡೆ ಚೀನಾ ಜೊತೆ ಟೆನ್ಷನ್ ಇದೆ, ರಷ್ಯಾ, ನಾರ್ತ್ ಕೊರಿಯಾ, ಇದೆಲ್ಲವನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುವುದರತ್ತ ಅವರು ಮುಂದುವರಿತಾ ಇದ್ದಾರೆ. ಅದೇ ಮುಂದಿನ ದಿನಗಳಲ್ಲಿ ಗ್ಲೋಬಲ್ ಸೌತ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶಗಳು, ಅದರ ಜೊತೆಗೆ ಹೆಚ್ಚಿನ ಕೋಆಪರೇಷನ್ ಮಾಡ್ಕೋತಾ ಹೋಗಬಹುದು. ಜಪಾನ್ ಇಂಡಿಯಾ ರಿಲೇಷನ್ಗೆ ಇನ್ನಷ್ಟು ಬಲ ಬರಬಹುದು. ಸ್ಪೆಷಲ್ ಸ್ಟ್ರಾಟಜಿಕ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅನ್ನ ಎನ್ಹಾನ್ಸ್ ಮಾಡಬಹುದು. ಅದ್ರ ಜೊತೆ ಆಸಿಯಾನ್ ಹೇಗೂ ಆಗ್ತಾ ಇದೆ, ಆಸಿಯಾನ್ ಇಂಡೋ ಪೆಸಿಫಿಕ್ ಸಮಿಟ್ ನಲ್ಲಿ ಎಲ್ಲದಕ್ಕೂ ಒಂದು ಒಳ್ಳೆ ವೇದಿಕೆ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ RVP ಅನೌನ್ಸ್ ಆಗಿದೆ. ಇದನ್ನ ಪದ್ಮಶ್ರೀ, ಪದ್ಮವಿಭೂಷಣ ಅಂತ ಇರುತ್ತಲ್ವಾ, ಅದೇ ತರದಲ್ಲಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಕೊಡ್ತಾ ಹೋಗುತ್ತೆ. ಪದ್ಮ ಸ್ಟೈಲ್ ನ್ಯಾಷನಲ್ ಅವಾರ್ಡ್ ಇದು. ಯಾವ ಫೀಲ್ಡ್ ಅಲ್ಲಿ ಅಂತಂದ್ರೆ ಸೈಂಟಿಫಿಕ್ ಅಚೀವ್ಮೆಂಟ್. 24 ಇಂಡಿವಿಜುವಲ್ ಅವಾರ್ಡ್ ಇದೆ, ಒಂದು ಟೀಮ್ ಅವಾರ್ಡ್. ಕ್ಯಾಟಗರಿ ನೋಡಿ, ವಿಜ್ಞಾನ ರತ್ನ ಅಂತಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಈ 2025 ಜಯಂತ್ ವಿಷ್ಣು ನಾರ್ಲಿಕರ್ ಅವರಿಗೆ ಸಿಕ್ಕಿದೆ. ವಿಜ್ಞಾನ ಶ್ರೀ ಅಂತಂದ್ರೆ ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್, ಡಿಸ್ಟಿಂಗ್ವಿಶ್ಡ್ ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್ ಮಾಡಿದವರು 8 ವಿಜ್ಞಾನಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ವಿಜ್ಞಾನ ಯುವ ಅಂತ ಸೈಂಟಿಸ್ಟ್ ಅಂಡರ್ 45 ಇಯರ್ಸ್, 45 ವರ್ಷದ ಕೆಳಗಿನ ವಿಜ್ಞಾನಿಗಳಿಗೆ ಇದು ಕೊಡ್ತಾರೆ. ಅರ್ಲಿ ಕ್ಯಾರಿಯರ್ ವರ್ಕ್, ಅವರ ಆರಂಭಿಕ ಒಂದು ವೃತ್ತಿ ಜೀವನದಲ್ಲಿ ಯಾವ ತರ ಸಾಧನೆ ಮಾಡಿದ್ದಾರೆ ಅಂತ ನೋಡ್ಕೊಂಡು. ಇನ್ನು ವಿಜ್ಞಾನ ಟೀಮ್ ಅಂತ ಇನ್ನೊಂದಿದೆ, ಆನ್ಯುವಲ್ ಅವಾರ್ಡ್. ಇದು ಇವಾಗ ಕೊಲಾಬರೇಟಿವ್ ಸೈಂಟಿಫಿಕ್ ವರ್ಕ್ ಮಾಡಿ ಒಂದು ಟೀಮ್ ಹೇಗೆ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಕೊಡ್ತಾರೆ. ಇದನ್ನ CSIR ಅರೋಮಾ ಮಿಷನ್ಗೆ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಒಂದು ಇಂಡಿಪೆಂಡೆಂಟ್ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಕಮಿಟಿ ಅಂತಿದೆ. ಇದನ್ನ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅವರು ಚೇರ್ಮನ್ ಆಗಿರ್ತಾರೆ. ಇವರು ರೆಕಮೆಂಡ್ ಮಾಡ್ತಾರೆ. ಯಾರಿಗೆ? ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ರೆಕಮೆಂಡ್ ಮಾಡ್ತಾರೆ. ಅವರು ಅಪ್ರೂವಲ್ ಆಮೇಲೆ ನೋಡ್ಕೊಳ್ತಾರೆ, ಅಪ್ರೂವಲ್ ಪ್ರೊಸೆಸ್. ಮತ್ತೆ RVP aims to recognize and promote excellence in Indian science, enhance public appreciation of scientific achievements, and encourage innovations, research culture nationwide. ಇಡೀ ಭಾರತದಲ್ಲಿ ಸೈನ್ಸ್ ಫೀಲ್ಡ್ಗೂ ಸಹ ಒಂದು ಒಳ್ಳೆ ಮಹತ್ವ ಸಿಗಬೇಕು, ಅದಕ್ಕೂ ಸಹ ಒಂದು ಪುರಸ್ಕಾರ ಇರಬೇಕು, ಅವರಿಗೂ ಸಹ ಒಂದು ಉತ್ತೇಜನ ಸಿಗಬೇಕು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಉಳಿದ ಸಮಾಜದ ಇತರ ವರ್ಗಗಳಿಗೂ ಸಹ ಈ ಒಂದು ಫೀಲ್ಡ್ ಅಲ್ಲಿ ಇವರು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅಥವಾ ಅವರ ಒಂದು ಕಾರ್ಯಕ್ಷಮತೆ ಈ ರೀತಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ಸಹ ಇದರಿಂದ ಹೆಲ್ಪ್ ಆಗುತ್ತೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.